ವಾಟ್ಸಪ್ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜಾವಾದಲ್ಲಿ ಯೂಸರ್ ಇನ್ಪುಟ್ನ ಯಾವ ಥರ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ. ಏನಪ್ಪ ಇದು ಯೂಸರ್ ಇನ್ಪುಟ್ ಅಂತಂದ್ರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀರಾ. ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಕ್ರೋಮ್ನ ಓಪನ್ ಮಾಡ್ತೀನಿ. ಕ್ರೋಮ್ನ ಓಪನ್ ಮಾಡಿಬಿಟ್ಟು ನಾನು facebook.com ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತೀನಿ. ಸೊ ನಾನು ಯಾವಾಗ facebook.com ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತೀನಿ ಆವಾಗ ನಮಗೆ ಫೇಸ್ಬುಕ್ನ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಲಾಗಿನ್ ಆಗೋದಕ್ಕೋಸ್ಕರ ನಮ್ಮ ಇಮೇಲ್ ಅಡ್ರೆಸ್ ಮತ್ತು ನಾವು ಯಾವಾಗ ಒಂದು ವ್ಯಾಲಿಡ್ ಇಮೇಲ್ ಅಡ್ರೆಸ್ ಮತ್ತು ವ್ಯಾಲಿಡ್ ಪಾಸ್ವರ್ಡ್ನ ಕೊಟ್ಬಿಟ್ಟು ಲಾಗಿನ್ ಕೊಡ್ತೀವಲ್ವ, ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಾವು ನಮ್ಮ ಫೇಸ್ಬುಕ್ ಅಕೌಂಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡ್ತಿದ್ದಾನೆ ಅಂತಂದರೆ ನಾನೊಬ್ಬ ಯೂಸರ್ ಅಲ್ವಾ, ಒಬ್ಬ ಯೂಸರ್ ಏನು ಮಾಡ್ತಿದ್ದಾನೆ, ಇಲ್ಲಿ ಇನ್ಪುಟ್ನ ಕೊಡ್ತಾ ಇದ್ದಾನೆ. ಸೊ ಇದನ್ನು ನಾವು ಯೂಸರ್ ಇನ್ಪುಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಾನೀಗ ನೋಟ್ಸ್ನ ಓಪನ್ ಮಾಡ್ತೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಜಾವಾ ಯೂಸರ್ ಇನ್ಪುಟ್ ಸ್ಕ್ಯಾನರ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಇದೆ. ದ ಮೋಸ್ಟ್ ಕಾಮನ್ ವೇ ಟು ಟೇಕ್ ಯೂಸರ್ ಇನ್ಪುಟ್ ಈಸ್ ಜಾವಾ ಈಸ್ ಯೂಸಿಂಗ್ ಸ್ಕ್ಯಾನರ್ ಕ್ಲಾಸ್. ಸೊ ಏನಪ್ಪ ಇದು ಸ್ಕ್ಯಾನರ್ ಕ್ಲಾಸ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಟು ಟೇಕ್ ದ ಯೂಸರ್ ಇನ್ಪುಟ್, ನಾವು ಜಾವಾದಲ್ಲಿ ಯೂಸರ್ ಇನ್ಪುಟ್ನ ತಗೋಬೇಕಲ್ವಾ, ಅದಕ್ಕೋಸ್ಕರ ನಾವು ಒಂದು ಜಾವಾದಲ್ಲಿ ಇರುವಂಥ ಒಂದು ಇನ್ಬಿಲ್ಟ್ ಕ್ಲಾಸ್ನ ಯೂಸ್ ಮಾಡ್ತೀವಿ. ಆ ಇನ್ಬಿಲ್ಟ್ ಕ್ಲಾಸ್ ಏನೇ ಜಾವಾ. ಇಟ್ ಈಸ್ ಎ ಪಾರ್ಟ್ ಆಫ್ ಜಾವಾ ಯುಟಿಲ್ ಡಾಟ್ ಪ್ಯಾಕೇಜ್. ಸೊ ಏನಪ್ಪ ಇದು ಜಾವಾ ಯುಟಿಲ್ ಡಾಟ್ ಪ್ಯಾಕೇಜ್ ಅಂತಂದ್ರೆ, ವಾಟ್ ಈಸ್ ದಿಸ್ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಪ್ಯಾಕೇಜ್ ಈಸ್ ಎ ಗ್ರೂಪ್ ಆಫ್ ಕ್ಲಾಸಸ್. ಲೈಕ್ ಏನು ಜಾವಾದಲ್ಲಿ ಇನ್ಬಿಲ್ಟ್ ಕ್ಲಾಸಸ್ ಏನಿರುತ್ತಲ್ವ, ಅದನ್ನೆಲ್ಲ ಕೂಡ ನಾವೇನೊಂದು ಗ್ರೂಪ್ ಮಾಡಿಬಿಟ್ಟು ಅದನ್ನೇನೊಂದು ಪ್ಯಾಕ್ ಮಾಡ್ತೀವಲ್ವ, ಅದನ್ನು ನಾವು ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ಕರಿತೀವಿ. The scanner class can handle input from the different places, like as we are typing at the console, reading from a file, or even working with the data streams. So ನಾವು ಈ ಸ್ಕ್ಯಾನರ್ ಕ್ಲಾಸ್ನ ಯೂಸ್ ಮಾಡ್ಕೊಂಡು ನಾವು ಡಿಫ್ರೆಂಟ್ ಪ್ಲೇಸಸ್ಸಿಂದ ನಾವು ಇನ್ಪುಟ್ನ ತಗೋಬೋದು. ಯಾವ್ಯಾವಾಗಿರ್ಬೋದು ಅಂತಂದರೆ, ಮೇಯ್ನಾಗಿ ನಮ್ಮ ಸಿಸ್ಟಮ್ ಕೀಬೋರ್ಡಿಂದ ನಾವು ಇನ್ಪುಟ್ನ ತೊಗೊಬೋದು. ಆ್ಯಂಡ್ ಈವನ್ ನಾವು ಕೆಲವೊಂದು ಫೈಲ್ನ ಕೂಡ ನಾವು ಇನ್ಪುಟ್ ಆಗಿ ಫೀಡ್ ಮಾಡ್ಬೋದು. ಸೊ ಇಲ್ಲಿವರೆಗೂ ನಾವು ಸ್ಕ್ಯಾನರ್ ಕ್ಲಾಸಸ್ ಅಂತಂದರೆ ಏನಂತ ಹೇಳ್ಬಿಟ್ಟು ನೋಡಿದ್ವಿ. ಈಗ ನಾವು ಯಾವ ಥರ ನಾವು ಸ್ಕ್ಯಾನರ್ ಕ್ಲಾಸ್ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ನಾವು ಯಾವ ಥರ ನಮ್ಮ ಕೋಡಲ್ಲಿ ನಾವು ಸ್ಕ್ಯಾನರ್ ಕ್ಲಾಸ್ನ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಫಸ್ಟು ಇಂಟೆಲಿಜ್ ಐಡಿನ ಓಪನ್ ಮಾಡ್ತೀನಿ. ಇಂಟೆಲಿಜ್ ಐಡಿನ ಓಪನ್ ಮಾಡಾದ್ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಥರ ನಾವು ಯಾವ ಥರ ಹೊಸ ಫೈಲ್ ಕ್ರಿಯೇಟ್ ಮಾಡ್ತೀವಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೈಲ್ ಮೇಲೆ ಕ್ಲಿಕ್ ಮಾಡಿ ಈ ಫೈಲ್ ನೇಮ್ನ ನಾನು ಯೂಸರ್ ಇನ್ಪುಟ್ ಅಂತ ಹೇಳ್ಬಿಟ್ಟು ನೇಮ್ ಮಾಡ್ತೀನಿ. ಯೂಸರ್ ಇನ್ಪುಟ್ ಡಾಟ್ ಜಾವಾ. ಸೊ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ನಮ್ಮ ಯೂಸರ್ ಇನ್ಪುಟ್ ಡಾಟ್ ಜಾವಾ ಅಂತ ಹೇಳ್ಬಿಟ್ಟು ಫೈಲ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ನಾನು ಪ್ರೀವಿಯಸ್ ಫೈಲ್ ಏನಿದ್ವಲ್ವ ಅವನ್ನೆಲ್ಲನೂ ಕೂಡ ನಾನು ಏನು ಮಾಡ್ತೀನಿ ಅಂತಂದರೆ ಕ್ಲೋಸ್ ಮಾಡ್ತೀನಿ. ಈಗ ನಾವು ಫಸ್ಟು ಕ್ಲಾಸ್ನ ಕ್ರಿಯೇಟ್ ಮಾಡೋಣ. ಯೂಸರ್ ಇನ್ಪುಟ್ ಕ್ಲಾಸ್ನ ಕ್ರಿಯೇಟ್ ಮಾಡೋಣ ಆ್ಯಂಡ್ ಮೇನ್ ಫಂಕ್ಷನ್ ಕೂಡ ಕ್ರಿಯೇಟ್ ಮಾಡೋಣ. ಈಗ ನಾವು ನೋಟ್ಸ್ಗೆ ಹೋಗಿ ನೋಡೋದಾದರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಯೂಸಿಂಗ್ ಸ್ಕ್ಯಾನರ್ ಇನ್ ಅವರ್ ಕೋಡ್, ಫಾಲೋ ದಿ ಸ್ಟೆಪ್ಸ್ ಟು ಟೇಕ್ ಯೂಸರ್ ಇನ್ಪುಟ್ ಫ್ರಮ್ ದ ಸ್ಕ್ಯಾನರ್ ಕ್ಲಾಸ್. ನಾವು ಸ್ಕ್ಯಾನರ್ ಕ್ಲಾಸ್ನ ಯಾವ ಥರ ನಾವು ಯೂಸ್ ಮಾಡ್ಬೋದು ನಮ್ಮ ಕೋಡಲ್ಲಿ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಫಸ್ಟು ನಾವೇನು ಮಾಡ್ಬೇಕಂತಂದರೆ, ನಾವು ಈ ಸ್ಕ್ಯಾನರ್ ಕ್ಲಾಸ್ ಏನಿದೆ ಅಲ್ವಾ, ದಿಸ್ ಈಸ್ ಇನ್ಬಿಲ್ಟ್ ಕ್ಲಾಸ್. ಸೊ ನಾವು ಈ ಇನ್ಬಿಲ್ಟ್ ಕ್ಲಾಸ್ನ ಫಸ್ಟ್ ಏನು ಮಾಡ್ಬೇಕಂತಂದರೆ ಇಂಪೋರ್ಟ್ ಮಾಡ್ಕೋಬೇಕು. ನಾವು ಯಾವ ಥರ ಇಂಪೋರ್ಟ್ ಮಾಡ್ಕೋತೀವಿ ಅಂತಂದರೆ, ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಲ್ವಾ, ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಕ್ಯಾನರ್. ದಿಸ್ ಈಸ್ ದ ಸಿಂಟ್ಯಾಕ್ಸ್ ಅಥವಾ ಕೋಡ್ ಟು ಇಂಪೋರ್ಟ್ ದ ಸ್ಕ್ಯಾನರ್ ಕ್ಲಾಸ್. ಓಕೆ, ನಾನು ಏನು ಮಾಡ್ತೀನಿ ಅಂತಂದರೆ, ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ನಮ್ಮ ಸ್ಕ್ಯಾನರ್ ಕ್ಲಾಸ್ನ ಇಂಪೋರ್ಟ್ ಮಾಡ್ಕೋತೀನಿ. ಇದು ನಾವು ಎಲ್ಲಿ ಇಂಪೋರ್ಟ್ ಮಾಡ್ಕೋತೀವಿ ಅಂತಂದರೆ ಅಟ್ ದ ಟಾಪಲ್ಲಿ ನಾವು ಇಂಪೋರ್ಟ್ ಮಾಡ್ಕೋಬೇಕು. ಸೊ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಇಂಪೋರ್ಟ್ ಜಾವಾ ಡಾಟ್ ಯುಟಿಲ್ ಡಾಟ್ ಸ್ಕ್ಯಾನರ್. ನೀವು ಕಾಣ್ತಾ ಇರ್ಬೋದು, ನಮ್ಗೆ ಆಟೋ ಸಜೆಷನ್ ಬರುತ್ತೆ. ನಾವು ಯಾವಾಗ ಎಂಟರ್ ಮಾಡ್ತೀವಿ ಅವಾಗ ಇಲ್ಲಿ ಆಟೋಮೆಟಿಕಲಿ ಇಲ್ಲಿ ನಮ್ಮ ಕೋಡ್ ಕಂಪ್ಲೀಟ್ ಆಗುತ್ತೆ. ಈಗ ನಾನು ಇಲ್ಲಿವರೆಗೂ ಕೂಡ ಲೈಕ್ ನಮ್ಮ ಸ್ಕ್ಯಾನರ್ ಏನು ಕ್ಲಾಸ್ ಇದೆ ಅಲ್ವಾ, ಅದನ್ನು ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಏನು ಮಾಡಬೇಕಂತ ಅಂದರೆ, ಕ್ರಿಯೇಟ್ ದ ಸ್ಕ್ಯಾನರ್ ಆಬ್ಜೆಕ್ಟ್ ಆ್ಯಂಡ್ ಕನೆಕ್ಟ್ ಸ್ಕ್ಯಾನರ್ ವಿತ್ ಸಿಸ್ಟಮ್ ಡಾಟ್ ಇನ್ ಬೈ ಪಾಸಿಂಗ್ ದ ಆರ್ಗ್ಯುಮೆಂಟ್ ದಟ್ ಈಸ್ ಇಲ್ಲಿ ಸ್ಕ್ಯಾನರ್ ಎಸ್ ಈಸ್ ಇಕ್ವಲ್ ಟು ನ್ಯೂ ಸ್ಕ್ಯಾನರ್ ಆಫ್ ಸಿಸ್ಟಮ್ ಡಾಟ್ ಇನ್. ಈಗ ನಾವೇನು ಮಾಡ್ಬೇಕಂತಂದ್ರೆ, ನಾವು ಒಂದು ಸ್ಕ್ಯಾನರ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಏನಪ್ಪ ಇದು ಆಬ್ಜೆಕ್ಟ್ ಅಂತಂದರೆ, ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತಾರೆ, ಆಬ್ಜೆಕ್ಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಔಟ್ಪುಟ್ ವಿಚ್ ಈಸ್ ಕ್ರಿಯೇಟೆಡ್ ಫ್ರಮ್ ದ ಕ್ಲಾಸ್. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ, ನಾವು ಆಬ್ಜೆಕ್ಟ್ನ ಯಾವ ಥರ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ, ನಾವು ಕ್ಲಾಸ್ನ ಬಂದ್ಬಿಟ್ಟು ಬ್ಲೂ ಪ್ರಿಂಟ್ ಅಂತ ಕರಿತೀವಿ. ಆ ಬ್ಲೂ ಪ್ರಿಂಟ್ ಇಂದ ಪ್ರೊಡ್ಯೂಸ್ ಆಗೋಂಥ ಔಟ್ಪುಟ್ನ ನಾವು ಆಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಾವು ಆಬ್ಜೆಕ್ಟ್ನ ಯಾವ ಥರ ಕ್ರಿಯೇಟ್ ಮಾಡೋದು ಅಂತಂದರೆ, ನಾವು ಸ್ಕ್ಯಾನರ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋದಕ್ಕೆ ಸಿಂಟ್ಯಾಕ್ಸ್ ಏನಂತಂದರೆ, ಫಸ್ಟ್ ನಾವೇನು ಮಾಡ್ತೀವಿ ಅಂತಂದರೆ, ಸ್ಕ್ಯಾನರ್ ಆ್ಯಂಡ್ ಇಲ್ಲಿ ಯಾವುದಾದ್ರೂ ಒಂದು ರೆಫರೆನ್ಸ್ ವೇರಿಯೇಬಲ್ನ ಕೊಡಬೇಕು. ನಾನು ಇಲ್ಲಿ SC ಅಂತ ಹೇಳ್ಬಿಟ್ಟು ಕೊಡ್ತಿದ್ದೀನಿ. ಸ್ಕ್ಯಾನರ್ SC ಈಸ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್. ಸೊ ಇಲ್ಲಿ ನಾವು ಬ್ರ್ಯಾಕೆಟ್ ಒಳಗಡೆ ನಾವು ಏಂತ್ರಿಂದ ನಾವು ಇನ್ಪುಟ್ ತಗೋತಿದ್ದೀವಿ ಅಂತ ಹೇಳ್ಬಿಟ್ಟು ಕೊಡಬೇಕು. ಸೊ ನಾನೀಗ ಸಿಸ್ಟಮ್ ಡಾಟ್ ಇನ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸಿಸ್ಟಮ್ ಡಾಟ್ ಇನ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ನೀವು ಕೇಳ್ಬೋದು, ನಾನು ಏನಪ್ಪ ಇದು ಸಿಸ್ಟಮ್ ಡಾಟ್ ಇನ್ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಸಿಸ್ಟಮ್ ಡಾಟ್ ಇನ್ ಅಂತ ಅಂದರೆ ನಾವು ಸಿಸ್ಟಮಿಂದ ನಾವು ಇನ್ಪುಟ್ನ ತಗೋತಾ ಇದ್ದೀವಿ. ಅದು
ಅಂತಂದ್ರೆ ನಾವು ಸಿಸ್ಟಮ್ ಅಂತಂದ್ರೆ ಸಿಸ್ಟಮಿಂದ ಇನ್ಪುಟ್ನ ತಗೋತಿದೀವಿ ಅಂತಂದ್ರೆ ನಾವು ಕೀಬೋರ್ಡಿಂದ ಇನ್ಪುಟ್ನ ತಗೋತಾ ಇದೀವಿ. ಅದನ್ನ ನಾವು ಸಿಸ್ಟಮ್ ಡಾಟಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಸ್ಕ್ಯಾನರ್ ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ. ಅಂಡ್ ವಾಟ್ ಈಸ್ ದಿಸ್ ಎಸ್ ಸಿ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡಿದ್ರೆ ಇಟ್ ಈಸ್ ಎ ರೆಫರೆನ್ಸ್ ವೇರಿಯಬಲ್. ನಾವೇನ್ ಇಲ್ಲಿ ಒಂದು ಸ್ಕ್ಯಾನರ್ ಆಬ್ಜೆಕ್ಟ್ನ ಲೈಕ್ ಸ್ಕ್ಯಾನರ್ ಕ್ಲಾಸ್ನ ಕಾಲ್ ಮಾಡಿದೀವಲ್ವಾ, ಆ ಕ್ಲಾಸ್ನ ರೆಫರ್ ಮಾಡ್ತಿರುವಂತಹ ವೇರಿಯಬಲ್ನ ನಾವು ಎಸ್ ಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ವಾಟ್ ಈಸ್ ದಿಸ್ ನ್ಯೂ ಇಸ್ ಎ ಕೀವರ್ಡ್. ಈ ಕೀವರ್ಡ್ನ ಕೆಲಸ ಏನಪ್ಪಾ ಅಂತಂದ್ರೆ ನಾವು ಯಾವಾಗ ಒಂದು ಸ್ಕ್ಯಾನರ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀವಲ್ವಾ, ಈ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿದಾಗ ಇದಕ್ಕೆ ನಮ್ಮ ಕಂಪ್ಯೂಟರ್ ಅಲ್ಲಿ ನಮ್ಗೆ ಏನು ಒಂದು ಮೆಮೊರಿನ ಅಲೋಕೇಟ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ನಾವು ಇದನ್ನ ನ್ಯೂ ವರ್ಡ್ನ ಯೂಸ್ ಮಾಡ್ತೀವಿ. ನ್ಯೂ ವರ್ಡ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಕಂಪ್ಯೂಟರ್ ಅಲ್ಲಿ ಮೆಮೊರಿನ ಅಲೋಕೇಟ್ ಮಾಡುತ್ತೆ ನಾವು ಕ್ರಿಯೇಟ್ ಮಾಡಿರುವಂತ ಸ್ಕ್ಯಾನರ್ ಕ್ಲಾಸ್ಗೆ. ಸೊ ಈಗ ನಾವು ಸ್ಕ್ಯಾನರ್ ಕ್ಲಾಸ್ನು ಕೂಡ ಕ್ರಿಯೇಟ್ ಮಾಡಿದೀವಿ. ನಾನು ಈಗ ಸ್ಕ್ಯಾನರ್ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ ಅಲ್ವಾ, ಸೊ ಇದನ್ನ ನಾವು ಕ್ಲೋಸ್ ಕೂಡ ಮಾಡ್ಬೇಕಲ್ವಾ, ಅದಕ್ಕೆ ನಾವು ಬಂದ್ಬಿಟ್ಟು ಎಸ್ ಸಿ ಡಾಟ್ ಕ್ಲೋಸ್ ಫಂಕ್ಷನ್ ನಾವು ಯೂಸ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ನಾವು ಸ್ಕ್ಯಾನರ್ ಕ್ಲಾಸ್ನ ಏನು ಕ್ರಿಯೇಟ್ ಮಾಡಿದೀವಲ್ಲ ಅದನ್ನ ನಾವು ಕ್ಲೋಸ್ ಕೂಡ ಮಾಡ್ಬೋದು. ಅಂಡ್ ನಾವ್ ಏನೇ ಕೋಡ್ ಬರೋದು ಕೂಡ ಇದ್ರೊಳಗಡೆ ಬರೀತೀವಿ. ಸೊ ಈಗ ನಾವೇನ್ ಮಾಡೋಣ ಅಂತಂದ್ರೆ ನಾವು ನೋಟ್ಸ್ನ ಓಪನ್ ಮಾಡೋದಾದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ವೆನ್ ವಿ ವಾಂಟ್ ಟು ಆಸ್ಕ್ ದ ಯೂಸರ್ ಫಾರ್ ಇನ್ಪುಟ್ ಫಸ್ಟ್ ಪ್ರಿಂಟ್ ಎ ಪ್ರಾಂಪ್ಟ್ ಮೆಸೇಜಸ್ ಸೊ ದೇ ನೋ ವಾಟ್ ಟು ಎಂಟರ್ ದೆನ್ ಯೂಸ್ ಒನ್ ಆಫ್ ದ ಸ್ಕ್ಯಾನರ್ ಹ್ಯಾಂಡಿ ಮೆಥಡ್ಸ್ ಟು ರೀಡ್ ದ ರೆಸ್ಪಾನ್ಸ್. ಏನಪ್ಪ ಇದ್ರ ಮೀನಿಂಗ್ ಅಂತ ಅಂದ್ರೆ ಈಗ ನಾನು facebook.com ತೋರಿಸ್ದೆ ಅಲ್ವಾ, ನಾವು ಈಗ ತೋರಿಸಿದಾಗ ನಿಮ್ಗಲ್ಲಿ ಇಮೇಲ್ನ ಮತ್ತೆ ಪಾಸ್ವರ್ಡ್ನೇ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹೆಂಗ್ ಗೊತ್ತಾಯ್ತು ಲಾಗಿನ್ ಆಗೋದಕ್ಕೆ. ಸೊ ಅಲ್ಲಿ ಫಸ್ಟ್ ನಾವೇನ್ ಮಾಡಿದ್ವಿ ಅಂತಂದ್ರೆ ಒಂದು ಅಲ್ಲಿ ಮೆಸೇಜ್. ಸೊ ಈಗ ನಾನು ತೋರಿಸೋದಾದ್ರೆ ನಿಮಗೆ ಮತ್ತೆ ಟೈಪ್ ಮಾಡಿಬಿಟ್ಟು ತೋರಿಸೋದಾದ್ರೆ facebook.com ನೀವು ಲಾಗಿನ್ ಆಗ್ಬಿಟ್ಟು ನೋಡೋದಾದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಂಟರ್ ಅಡ್ರೆಸ್ ಆರ್ ಫೋನ್ ನಂಬರ್ ಅಂಡ್ ಪಾಸ್ವರ್ಡ್ ಅಂತ ಹೇಳ್ಬಿಟ್ಟಿದೆ. ಇದರಿಂದ ನಮಗೆ ಏನು ಗೊತ್ತಾಯ್ತು ಅಂತಂದ್ರೆ ನಾವಿಲ್ಲಿ ಇಮೇಲ್ನ ಎಂಟರ್ ಮಾಡಬೇಕು ಅಥವಾ ನಮ್ಮ ಫೋನ್ ನಂಬರ್ ಎಂಟರ್ ಮಾಡಬೇಕು ಅಂಡ್ ಈವನ್ ಇಲ್ಲಿ ಪಾಸ್ವರ್ಡ್ನ ಎಂಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಇದನ್ನ ನಾವು ಪ್ರಾಂಪ್ಟ್ ಮೆಸೇಜಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಾವು ಯಾವಾಗ ಈ ತರ ನಾವು ಸ್ಪೆಸಿಫೈ ಮಾಡ್ತೀವಲ್ವ ಅವಾಗ ಬಂದ್ಬಿಟ್ಟು ಈಗ ಓಕೆ ನಾವಂತಂದ್ರೆ ಸ್ವಲ್ಪ ಲೈಕ್ ಜಾವಾ ಅಂತಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ, ಸ್ವಲ್ಪ ಪ್ರೋಗ್ರಾಮಿಂಗ್ ಕಲ್ತಿರೋದ್ರಿಂದ. ಸೊ ಪ್ರೋಗ್ರಾಮರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಏನ್ ಎಂಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದೇ ಒಬ್ಬ ಈಗ ನಾನ್ ಪ್ರೋಗ್ರಾಮರ್ನ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಇನ್ಪುಟ್ ಕೊಡಪ್ಪ ಅಂತಂದ್ರೆ ಅವ್ನು ಏನ್ ಮಾಡ್ತಾನೆ, ಅವ್ನಿಗೆ ಏನು ಓದಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ ಪ್ರಾಂಪ್ಟ್ ಮೆಸೇಜಸ್ನ ಪ್ರಿಂಟ್ ಮಾಡ್ತೀನಿ. ಸೊ ಈಗ ಇದನ್ನ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿದ್ರೆ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಸಿಸ್ಟಮ್ ಡಾಟ್ ಈ ಪ್ರಿಂಟ್ ಎಲ್ ಸ್ಟೇಟ್ಮೆಂಟ್ ಕೂಡ ನಾವೇನ್ ಮಾಡೋದು ಎಂಟರ್ ದ ಇಮೇಲ್ನ ಎಂಟರ್ ಮಾಡೋಣ. ಅಂಡ್ ಈಗೇನ್ ಮಾಡೋಣ ಅಂತಂದ್ರೆ ನಾವು ಒಂದು ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡೋಣ ಇಮೇಲ್ನ ಎಂಟರ್ ಮಾಡೋದಕ್ಕೋಸ್ಕರ. ಸ್ಟ್ರಿಂಗ್ ಇಮೇಲ್ ಇಸ್ ಈಕ್ವಲ್ ಟು ಎಸ್ ಸಿ ಡಾಟ್ ನೆಕ್ಸ್ಟ್ ಲೈನ್. ಸೊ ಏನಪ್ಪ ಇದು ನೆಕ್ಸ್ಟ್ ಲೈನ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಾವು ಸ್ಟ್ರಿಂಗ್ ನ ಇನ್ಪುಟ್ ತಗೊಳ್ಳೋದಕ್ಕೋಸ್ಕರ ನಾವು ಯೂಸ್ ಮಾಡುವಂತಹ ಫಂಕ್ಷನ್ ನಾವು ನೆಕ್ಸ್ಟ್ ಲೈನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಈಗ ನಾವೇನ್ ಮಾಡೋಣ ಅಂತಂದ್ರೆ ಮತ್ತೆ ನಾವು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಲ ಒಳಗಡೆ ಹೋಗೋಣ. ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಹೇಳ್ಬಿಟ್ಟು ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡೋಣ. ಅಂಡ್ ಇದಕ್ಕೂ ಕೂಡ ನಾವು ಇನ್ಪುಟ್ ತಗೊಳ್ಳೋಣ. ಇಲ್ಲೇ ಮಾಡೋಣ ಅಂತಂದ್ರೆ ಸ್ಟ್ರಿಂಗ್ ಪಾಸ್ವರ್ಡ್ ಇಸ್ ಈಕ್ವಲ್ ಟು ಎಸ್ ಸಿ ಡಾಟ್ ನೆಕ್ಸ್ಟ್ ಲೈನ್ ಫಂಕ್ಷನ್ ನಾವು ಕಾಲ್ ಮಾಡಿಬಿಟ್ಟು ನಾವು ಈ ಕೋಡ್ನ ರನ್ ಮಾಡಿ ನೋಡೋದಾದ್ರೆ, ಸೊ ಈಗ ಏನು ಮಾಡ್ತಿದ್ದೀನಿ ಅಂತಂದ್ರೆ ಕೋಡ್ನ ರನ್ ಮಾಡ್ತೀನಿ. ಸಾರಿ ಗಾಯ್ಸ್, ನಾನು ಇದನ್ನ ಆಕ್ಚುಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ರನ್ ಮಾಡಬೇಕಾಗಿತ್ತು. ಸೊ ಈಗ ನಾನು ಇದೇನು ಮಾಡ್ತೀನಿ ಅಂತಂದ್ರೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ರನ್ ಮಾಡೋದಾದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಂಟರ್ ಯುವರ್ ಇಮೇಲ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಫಸ್ಟ್ ಇಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ಸೊ ಎಂಟರ್ ಯುವರ್ ಇಮೇಲ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಈಗ ನಾನು ಇಮೇಲ್ನ ಎಂಟರ್ ಮಾಡಬೇಕು. ಇದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಅಂತಂದ್ರೆ ನಾನು ಏನು ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಕೊಟ್ಟಿದ್ದೀನಿ ಅದನ್ನು ಸ್ವಲ್ಪ ಮಾಡಿಫೈ ಮಾಡ್ತೀನಿ. ಸೊ ನಮ್ಮ ಕೋಡ್ ಬಂದ್ಬಿಟ್ಟು ರೀಡಬಲ್ ಆಗಿರಬೇಕು. ಇಲ್ಲಿ ಒಂದು ಸ್ಪೇಸ್ ಹಾಕ್ತೀನಿ ಆ್ಯಂಡ್ ಕೋಲೋನ್ ಹಾಕ್ತೀನಿ. ಆ್ಯಂಡ್ ಇವನ್ ಇಲ್ಲೂ ಕೂಡ ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದು ಸ್ಪೇಸ್ ಹಾಕ್ತೀನಿ ಮತ್ತೆ ಕೋಲೋನ್ ಹಾಕ್ತೀನಿ. ಈಗ ನಾವು ರೀರನ್ ಮಾಡಿಬಿಟ್ಟು ನೋಡೋದಾದ್ರೆ ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ ಎಂಟರ್ ಯುವರ್ ಇಮೇಲ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ನನ್ನ ಇಮೇಲ್ನ ಹಾಕ್ತೀನಿ brainstack@gmail.com ಆ್ಯಂಡ್ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಕೂಡ ಕೇಳ್ತಾ ಇದೆ ಅಲ್ವಾ. ನಾವು ಯಾವಾಗ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಏನು ಕೇಳ್ತಾ ಇದೆ ಅವಾಗ ನಾನು ಪಾಸ್ವರ್ಡ್ ಹಾಕ್ತೀನಿ. ಏನು ಹಾಕ್ತೀನಿ ನಾನು ಪಾಸ್ವರ್ಡ್ ಅಂತಂದ್ರೆ ಬ್ರೈನ್ಸ್ಟಾಕ್ ಅಂತ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಬ್ರೈನ್ಸ್ಟಾಕ್ ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಸೊ ಇಷ್ಟು ಹಾಕ್ಬಿಟ್ಟು ನಾನು ಎಂಟರ್ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ನಮ್ಮ ಕೋಡ್ ಬಂದ್ಬಿಟ್ಟು ಇಲ್ಲಿ ಲೈಕ್ ಪ್ರೋಸೆಸ್ ಫಿನಿಶ್ಡ್ ವಿತ್ ಎಕ್ಸಿಕ್ಯೂಷನ್ ಆಫ್ ಕೋಡ್ ಅಂತಂದ್ರೆ ಯಾವಾಗ ನಾವೇನು ಒಂದು ಇನ್ಪುಟ್ನ ತಗೋತೀವಲ್ವಾ, ಲೈಕ್ ನಾವು ಯಾವಾಗ ಒಂದು ಇನ್ಪುಟ್ ತೊಗೊಂಡಿದ್ದು ಕಂಪ್ಲೀಟ್ ಆಗುತ್ತಲ್ವ ಅವಾಗ ನಮ್ಮ ಈ ಪ್ರೋಸೆಸ್ ಫಿನಿಶ್ಡ್ ವಿತ್ ದ ಕೋಡ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗುತ್ತೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಪಾಸ್ವರ್ಡ್ ಮತ್ತು ಇಮೇಲ್ ಎರಡನ್ನೂ ಕೂಡ ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್ ಮಾಡ್ತೀನಿ. ಫಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಇಮೇಲ್ನ ಪ್ರಿಂಟ್ ಮಾಡ್ತೀನಿ
ಲೈಕ್ ಇಮೇಲ್ನ ಪ್ರಿಂಟ್ ಮಾಡ್ತೀನಿ. ಆ್ಯಂಡ್ ಸೆಕೆಂಡ್ ಏನು ಮಾಡ್ತೀನಿ ಅಂತಂದರೆ ನಾನು ಪಾಸ್ವರ್ಡ್ನು ಕೂಡ ಪ್ರಿಂಟ್ ಮಾಡ್ತೀನಿ. ಸೊ ಪಾಸ್ವರ್ಡ್ನು ಕೂಡ ಪ್ರಿಂಟ್ ಮಾಡ್ತೀನಿ. ಆ್ಯಂಡ್ ಈಗ ನಾನು ಮತ್ತೆ ನಿಮಗೆ ಈ ಕೋಡ್ನ ರನ್ ಮಾಡಿಬಿಟ್ಟು ತೋರಿಸೋದಾದರೆ, ಸೊ ಇಲ್ಲಿ ಇಮೇಲ್ ಕೇಳ್ತಾ ಇದೆ. ನಾನು ಏನು ಮಾಡ್ತೀನಿ ಅಂತಂದರೆ .com ಆ್ಯಂಡ್ ನಮ್ಮ ಪಾಸ್ವರ್ಡ್ ಬಂದುಬಿಟ್ಟು ಬ್ರೈನ್ ಸ್ಟ್ಯಾಕ್ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಈಗ ನಾನು ಎಂಟರ್ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಇಮೇಲ್ ಮತ್ತು ನಮ್ಮ ಪಾಸ್ವರ್ಡ್ ಬಂದುಬಿಟ್ಟು ಪ್ರಿಂಟ್ ಆಗಿದೆ. ಈ ಥರ ನಾವು ಒಂದು ಸ್ಟ್ರಿಂಗ್ ಇನ್ಪುಟ್ನ ನಾವು ಸ್ಕ್ಯಾನರ್ ಮುಖಾಂತರ ತೊಗೋತೀವಿ. ಸೊ ಇಲ್ಲಿವರೆಗೂ ನಾವು ಯಾವ ಥರ ಸ್ಕ್ಯಾನರ್ನ ಕ್ಲಾಸ್ನ ಕ್ರಿಯೇಟ್ ಮಾಡೋದು ಮತ್ತು ಯಾವ ಥರ ಇನ್ಪುಟ್ ತೊಗೊಳೋದು ಅಂತ ಹೇಳ್ಬಿಟ್ಟು ನೋಡಿದ್ವಿ. ಆ್ಯಂಡ್ ಇವನ್ ಲೈಕ್ ವಾಟ್ ಈಸ್ ದಿಸ್ ನೆಕ್ಸ್ಟ್ ಇಂಟ್. ನಾವು ನೆಕ್ಸ್ಟ್ ಇಂಟ್ ಫಂಕ್ಷನ್ ಏನಂತಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಓಲ್ ನಂಬರ್ನ ಇನ್ಪುಟ್ ಆಗಿ ತೊಗೊಳೋದಕ್ಕೋಸ್ಕರ ನೆಕ್ಸ್ಟ್ ಇಂಟ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಲೈನ್ ನಾವು ಆಲ್ರೆಡಿ ನೋಡಿದ್ವಿ. ನೆಕ್ಸ್ಟ್ ಲೈನ್ ಏನಂತಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಜಸ್ಟ್ ಟು ಟೇಕ್ ದ ಇನ್ಪುಟ್ಸ್ ಆಫ್ ಸ್ಟ್ರಿಂಗ್, ಅಥವಾ ನಾವು ಏನು ವರ್ಡ್ಸ್ ಏನಿರ್ತಾವಲ್ವ, ಟೆಕ್ಸ್ಟ್ ಏನಿರ್ತಾವೆ ಅದನ್ನು ನಾವು ಇನ್ಪುಟ್ ತೊಗೊಳೋದಕ್ಕೋಸ್ಕರ ನಾವು ನೆಕ್ಸ್ಟ್ ಲೈನ್ ಯೂಸ್ ಮಾಡ್ತೀವಿ. ಆ್ಯಂಡ್ ಡಬಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ನಾರ್ಮಲಾಗಿ ಡಬಲ್ನ ಇನ್ಪುಟ್ ತೊಗೊಳೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಆ್ಯಂಡ್ ವಾಟ್ ಈಸ್ ದಿಸ್ ನೆಕ್ಸ್ಟ್ ಓನ್ಲಿ ನೆಕ್ಸ್ಟ್ ಫಂಕ್ಷನ್ ಏನಂತಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಈಗ ನಾನೇನು ಮಾಡ್ತೀನಿ ಅಂತಂದರೆ ಇದನ್ನು ಕಮೆಂಟ್ ಔಟ್ ಮಾಡಿಬಿಡ್ತೀನಿ. ಕಮೆಂಟ್ ಔಟ್ ಮಾಡಿಬಿಟ್ಟು ನಿಮಗೆ ತೋರಿಸೋದಾದರೆ, ಸೊ ನಾವು ನೆಕ್ಸ್ಟ್ ಎಂತಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಸ್ಟ್ರಿಂಗ್ ಎ ಇಸ್ ಈಕ್ವಲ್ ಟು SC ಡಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ನಾನು ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಈಗ ಏನು ಮಾಡ್ತೀನಿ ಅಂತಂದರೆ ನಾನು ಇದ್ರೊಳಗಡೆ ಹೆಲೋ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಜೊತೆಗೆ ಒಂದು ಸ್ಪೇಸ್ ಕೊಡೋಣ. ಆ್ಯಂಡ್ ಜೊತೆಗೆ ನಾನು ಏನು ಮಾಡ್ತೀನಿ ಅಂತಂದರೆ ಏನೋ ಕೂಡ ಪ್ರಿಂಟ್ ಮಾಡ್ತೀನಿ. ಈಗ ನಾನು ಯಾವಾಗ ಇದನ್ನು ಪ್ರಿಂಟ್ ಮಾಡಿಬಿಟ್ಟು ಈಗ ನಾನು ನಿಮಗೆ ರನ್ ಮಾಡಿ ತೋರಿಸೋದಾದರೆ, ಹೆಲೋ, ಈಗ ಲೆಟ್ಸ್ ಟೇಕ್ ಜಾನ್ ಅಂತ ಹೇಳ್ಬಿಟ್ಟು ಜಾನ್ ಅಂತ ಹೇಳ್ಬಿಟ್ಟು ಇನ್ಪುಟ್ ಕೊಡ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜಾವಾ ಕೋರ್ಸ್. ಸೊ ಈಗ ನಾನು ಎಂಟರ್ ಮಾಡಿದಾಗ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಇನ್ಪುಟ್ ಕೊಟ್ಟಿದ್ದೇನು, ಜಾನ್ ವೆಲ್ಕಮ್ ಬ್ಯಾಕ್ ಟು ಜಾವಾ ಕೋರ್ಸ್. ಇಲ್ಲಿ ನಾನು ಎಲ್ಲೋನ ಪ್ರಿಂಟ್ ಮಾಡ್ತಿದ್ದೀನಿ. ಜೊತೆಗೆ ನಾನು ಜಾನ್ ವೆಲ್ಕಮ್ ಬ್ಯಾಕ್ ಟು ಜಾವಾ ಕೋರ್ಸ್ ಅಂತ ಹೇಳ್ಬಿಟ್ಟು ಇನ್ಪುಟ್ ಕೊಟ್ಟೆ. ಬಟ್ ನೀವು ಇಲ್ಲಿ ಔಟ್ಪುಟ್ಟಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬರೀ ಹಲೋ ಜಾನ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಯಾಕಪ್ಪ ಈ ಥರ ಪ್ರಿಂಟ್ ಆಗಿದೆ ಅಂತಂದರೆ, ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ನೆಕ್ಸ್ಟ್ ಫಂಕ್ಷನ್. ನಾವು ಯಾವಾಗ ನೆಕ್ಸ್ಟ್ ಫಂಕ್ಷನ್ ಯೂಸ್ ಮಾಡ್ತೀವಲ್ವಾ, ಆವಾಗ ಬರೀ ಅದೇನು ಮಾಡುತ್ತೆ ಅಂತಂದರೆ ಬರೀ ಒಂದು ವರ್ಡ್ ಲೈಕ್ ಟು ಪ್ರಿಂಟ್ ಓನ್ಲಿ ಸಿಂಗಲ್ ವರ್ಡ್ನ ಪ್ರಿಂಟ್ ಮಾಡೋದಕ್ಕೋಸ್ಕರ ನಾವು ಈ ನೆಕ್ಸ್ಟ್ ಫಂಕ್ಷನ್ ಯೂಸ್ ಮಾಡ್ತೀವಿ. ಆ್ಯಂಡ್ ವಾಟ್ ಇಸ್ ದಿಸ್ ಬೂಲಿಯನ್ ಅಂತಂದರೆ ನಮ್ಗೆಲ್ಲರಿಗೂ ಗೊತ್ತಿರೋ ಥರ ನಾವು ತೊಗೊಂಡಿರೋಂಥ ವ್ಯಾಲ್ಯೂ ಟ್ರೂ ಆರ್ ಫಾಲ್ಸ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೋಸ್ಕರ ನಾವು ಈ ಬೂಲಿಯನ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೊ ಈಗ ನಾವೇನು ಮಾಡೋಣ ಅಂತಂದರೆ ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ನಾವು ಈ ವ್ಯಾಲ್ಯೂಸ್, ಈ ಫಂಕ್ಷನ್ಸ್ ಏನಿದಾವೆ ಅಲ್ವಾ, ಅದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಇದನ್ನು ಕಮೆಂಟ್ ಔಟ್ ಮಾಡ್ತೀನಿ. ಆ್ಯಂಡ್ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಇದನ್ನು ಕಮೆಂಟ್ ಔಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನಾವು ವ್ಯಾಲ್ಯೂಮ್ ಆಫ್ ದ ಕೋನ್ನ ಕಂಡುಹಿಡಿಯೋದು ಯಾವ ಥರ ಅಂತ ಹೇಳ್ಬಿಟ್ಟು ನೋಡೋಣ. ಇದರಲ್ಲಿ ವ್ಯಾಲ್ಯೂಮ್ ಆಫ್ ದ ಕೋನ್ನ ಕಂಡುಹಿಡಿಯೋದು ಯಾವ ಥರ ಅಂತ ಹೇಳ್ಬಿಟ್ಟು, ವ್ಯಾಲ್ಯೂಮ್ ಆಫ್ ಕೋನ್ ನಿಮಗೆಲ್ಲ ಗೊತ್ತಿರೋ ಥರ ವ್ಯಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನು, 1/3 ಇಂಟು ಪೈ ಇಂಟು ರೇಡಿಯಸ್ ಇಂಟು ಹೈಟ್ ಅಲ್ವಾ. ಅಂತಂದರೆ ನಮ್ಮ ವ್ಯಾಲ್ಯೂಮ್ ಆಫ್ ದ ಕೋನ್ ಫಾರ್ಮುಲಾ ಏನು, 1/3 ಪೈ r²h ಅಲ್ವಾ. ಸೊ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಯಾವ ಥರ ನಾವು ವ್ಯಾಲ್ಯೂಮ್ ಆಫ್ ದ ಕೋನ್ನ ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು ನೋಡೋದಾದರೆ, ಬೈ ಟೇಕಿಂಗ್ ಯೂಸರ್ ಇನ್ಪುಟ್ ಅಂತ ಹೇಳ್ಬಿಟ್ಟು ನೋಡೋದಾದರೆ, ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ರೇಡಿಯಸ್ನ ಮತ್ತು ನಾನು ಹೈಟ್ನ ಇನ್ಪುಟ್ ಆಗಿ ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಫಸ್ಟು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಲ ನೋಡ್ಕೊಳ್ಳಿ, ಪ್ರಾಂಪ್ಟ್ ಮೆಸೇಜಸ್ನ ಪ್ರಿಂಟ್ ಮಾಡ್ತೀನಿ. ಸೊ ಎಂಟರ್ ದ ರೇಡಿಯಸ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತೀನಿ. ಆ್ಯಂಡ್ ಈಗ ರೇಡಿಯಸ್ಗೆ ನಾನು ಇನ್ಪುಟ್ನ ತಗೋತೀನಿ. ನಾನು ಡಬಲ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ರೇಡಿಯಸ್ ಇಸ್ ಈಕ್ವಲ್ ಟು ನ್ಯೂ, ಸೊ SC ಡಾಟ್ ನ್ಯೂ ಡಬಲ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ಈಗೇನು ಮಾಡ್ತೀನಿ ಅಂತಂದರೆ ಸೇಮ್ ಟು ಸೇಮ್ ಇದನ್ನೇ ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡಿಕೊಂಡು ನಾನು ನೆಕ್ಸ್ಟು ಹೈಟ್ಗೆ ನಾನು ಇನ್ಪುಟ್ನ ತಗೋತೀನಿ. ಆ್ಯಂಡ್ ಇಲ್ಲಿ ನಾನು ರೇಡಿಯಸ್ ಜಾಗದಲ್ಲಿ ಏನು ಮಾಡ್ತೀನಿ ಅಂತಂದರೆ ಹೈಟ್ನ ಹಾಕ್ತೀನಿ. ಈಗ ಇದನ್ನು ಫಸ್ಟ್ ನಾವೇನು ಮಾಡೋಣ ಅಂತಂದ್ರೆ ರನ್ ಮಾಡಿಬಿಟ್ಟು ನೋಡೋಣ ನಮ್ಮ ಕೋಡ್ ಏನಾಗಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ರೇಡಿಯಸ್ನ ಕೇಳ್ತಾ ಇದೆ. ರೇಡಿಯಸ್ ನಾನು 3.5 ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಆ್ಯಂಡ್ ಹೈಟ್ನ ನಾನು ಏನು ಮಾಡ್ತೀನಿ ಅಂತಂದರೆ ಲೆಟ್ಸ್ ಸೇ 10 ಅಂತ ಹೇಳ್ಬಿಟ್ಟು ಕೊಡ್ತೀನಿ, 10.0 ಅಂತ ಹೇಳ್ಬಿಟ್ಟು. ಓಕೆ, ನಮ್ಮ ಕೋಡ್ ಏನಾಗಿದೆ, ಇಲ್ಲಿ ರೇಡಿಯಸ್ನು ಕೂಡ ಇನ್ಪುಟ್ ಆಗಿ ತೊಗೊಳ್ತಾ ಇದೆ, ಹೈಟ್ನು ಕೂಡ ಇನ್ಪುಟ್ ಆಗಿ ತೊಗೊಳ್ತಾ ಇದೆ. ಈಗ ಏನು ಮಾಡೋಣ ಅಂತಂದರೆ ನಾವು ವ್ಯಾಲ್ಯೂಮ್ಗೆ ಫಾರ್ಮುಲಾ ಬರೆಯೋಣ. ಸೊ ಡಬಲ್ ವ್ಯಾಲ್ಯೂಮ್ ಇಸ್ ಈಕ್ವಲ್ ಟು
ಸಾರಿ, ಇಲ್ಲಿ ಡಬಲ್ ಅಂತ ಆಗೋದು ಕಬಲ್ ಅಂತ ಆಗಿದೆ. ಅದು ಡಬಲ್ ವ್ಯಾಲ್ಯೂಮ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು, 1/3 ಇಂಟು ಪೈ ವ್ಯಾಲ್ಯೂ ನಾನು 3.14 ಅಂತ ಹೇಳ್ಬಿಟ್ಟು ತಗೋತೀನಿ. 3.14 ಅಂತ ಹೇಳ್ಬಿಟ್ಟು ತಗೋತೀನಿ. ಆ್ಯಂಡ್ ರೇಡಿಯಸ್ ಸ್ಕ್ವೇರ್ ಅಲ್ವಾ, ರೇಡಿಯಸ್ ಇಂಟು ಹೈಟ್. ಸೊ ಈಗ ನಾವು ವ್ಯಾಲ್ಯೂಮ್ಗೆ ಫಾರ್ಮುಲಾ ಕೂಡ ಬರೋದ್ವಿ. ಆ್ಯಂಡ್ ಇದನ್ನ ನಾವು ಪ್ರಿಂಟ್ ಮಾಡೋಣ. ವ್ಯಾಲ್ಯೂಮ್ನ ನಾವು ಪ್ರಿಂಟ್ ಮಾಡಿಬಿಟ್ಟು ರನ್ ಮಾಡಿಬಿಟ್ಟು ನೋಡೋದಾದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ರೇಡಿಯಸ್ ಕೇಳ್ತಾ ಇದೆ. ನಾನು ಏನು ಮಾಡ್ತೀನಿ ಅಂತಂದರೆ 3.5 ರೇಡಿಯಸ್ನ ಇನ್ಪುಟ್ ಆಗಿ ಕೊಡ್ತೀನಿ. ಆ್ಯಂಡ್ ಇಲ್ಲಿ ಹೈಟ್ ನಾನು 10.0 ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ನಮಗೆ ವ್ಯಾಲ್ಯೂಮ್ ಬಂದ್ಬಿಟ್ಟು ನಮಗೆ 0 ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಯಾಕೆ ಈ ಥರ ಬರ್ತಾ ಇದೆ? ಸೊ ಇದನ್ನ ಯಾಕೆ ಈ ಥರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಇಲ್ಲಿ ನಾವು ತಗೊಂಡಿರೋಂಥ ಇಲ್ಲಿ ನಾವು ವ್ಯಾಲ್ಯೂಮ್ ಫಾರ್ಮುಲಾದಲ್ಲಿ ನೀವು ನೋಡ್ತಾ ಇರ್ಬೋದು, ಅದು 1/3 ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಇಲ್ಲಿ 1 ಅಂತ ಅನ್ನೋದೇನೋ ಇಂಟೀಜರ್ ಆ್ಯಂಡ್ 3 ಅಂತ ಅನ್ನೋದೇನೋ ಎರಡು ಕೂಡ ಇಂಟೀಜರ್. ಯಾವಾಗ ಇಂಟೀಜರ್ ಡಿವೈಡೆಡ್ ಬೈ ಇಂಟೀಜರ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಆಕ್ಚುಲಿ ನಮ್ಗೆ ಆನ್ಸರ್ ಏನು ಬರುತ್ತೆ, ಇಂಟೀಜರೇ ಬರುತ್ತೆ ಅಲ್ವಾ. ಈಗ ಇಲ್ಲಿ ನಾನು ಏನಾದರೂ ಈಗ 1/3 ಅಂತಂದ್ರೆ ಇಂಟೀಜರ್ ಬಂದ್ಬಿಟ್ಟು ನಾವು ಆಕ್ಚುಲ್ ಆಗಿ ನಾವು 1/3 ಮಾಡುವಾಗ ನಮ್ಗೆ ಆನ್ಸರ್ ಏನು ಬರುತ್ತೆ, 0.333 ಬರುತ್ತೆ. ಅದೇ ನಾವು ಯಾವಾಗ ಇಲ್ಲಿ ಲೈಕ್ ಇಂಟೀಜರ್ ವ್ಯಾಲ್ಯೂ ತಗೊಂಡು 1/3 ಮಾಡ್ತೀವಿ, ಅವಾಗ ಅದು 0.3 ಆಗಿ ಕನ್ವರ್ಟ್ ಮಾಡಿದ್ರೆ 0 ಆಗಿ ಕನ್ವರ್ಟ್ ಮಾಡುತ್ತೆ. ಆ್ಯಂಡ್ 0 ಇಂಟು ಎನಿಥಿಂಗ್ ಇಸ್ 0 ಅಲ್ವಾ. ಅದಕ್ಕೋಸ್ಕರ ನಾವೇನು ಮಾಡೋಣ ಅಂತಂದ್ರೆ ಈ ಎರಡರಲ್ಲಿ ಒಂದನ್ನು ನಾವು ಲೈಕ್ ಐದರ್ 1.0 ಅಂತ ಹೇಳ್ಬಿಟ್ಟು ಮಾಡೋಣ, ಅಥವಾ 1/3.0 ಅಂತ ಹೇಳ್ಬಿಟ್ಟು ಮಾಡಬೇಕು. ಈ ಥರ ನಾವು ರನ್ ಮಾಡಿಬಿಟ್ಟು ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಮಾಡ್ತೀನಿ ಅಂತಂದರೆ, ನಾನು ಸ್ವಲ್ಪ ಕೋಡ್ನ ಸ್ವಲ್ಪ ಫಾರ್ಮ್ಯಾಟ್ ಆಗಿರ್ತೀನಿ. ವ್ಯಾಲ್ಯೂಮ್ ಆಫ್ ಕೋನ್ ಈಸ್, ಸೊ ಈಗ ನಾನು ನಿಮಗೆ ಪ್ರಿಂಟ್ ಮಾಡಿ ತೋರಿಸೋದಾದ್ರೆ, ರೇಡಿಯಸ್ ಕೇಳ್ತಾ ಇದೆ, ರೇಡಿಯಸ್ನ 3.5 ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಆ್ಯಂಡ್ ಹೈಟ್ನ 10.0 ಅಂತ ಹೇಳ್ಬಿಟ್ಟು ಕೊಟ್ಟು ತೋರಿಸೋದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಬಾಯ್ಸ್, ನಮ್ಮ ವ್ಯಾಲ್ಯೂಮ್ ಆಫ್ ಕೋನ್ ಬಂದ್ಬಿಟ್ಟು 128.2166 ಅಂತ ಔಟ್ಪುಟ್ ಬಂದಿದೆ. ಓಕೆ ಗೈಸ್, ಈ ವಿಡಿಯೋದಲ್ಲಿ ನಾವು ಯಾವ ಥರ ಜಾವಾದಲ್ಲಿ ಇನ್ಪುಟ್ನ ತಗೊಳ್ಳೋದು, ಯೂಸರ್ ಇನ್ಪುಟ್ನ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನೋಡಿದ್ವಿ ಗೈಸ್. ಆ್ಯಂಡ್ ಕೆಲವೊಂದು ಇನ್ಬಿಲ್ಟ್ ಫಂಕ್ಷನ್ಸ್ ಏನಿದೆ ಲೈಕ್ ನೆಕ್ಸ್ಟ್ ಇಂಟ್, ನೆಕ್ಸ್ಟ್ ಲೈನ್, ಇವೆಲ್ಲ ನಾವು ಮೆಥಡ್ಸ್ನ ಕೂಡ ರನ್ ಮಾಡಿ ನೋಡಿದ್ವಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ, ನಾನು ಇಲ್ಲಿ ಕ್ವಿಕ್ ಕ್ವಿಜ್ನು ಕೂಡ ಕೊಟ್ಟಿದ್ದೀನಿ 2 ಕ್ವಶನ್ಸ್ನ. ಇದನ್ನ ನೀವೇ ಸಾಲ್ವ್ ಮಾಡಿ ಟ್ರೈ ಮಾಡಿ ಗೈಸ್. ಅಥವಾ ನಿಮ್ಗೆ ಏನಾದರೂ ಆನ್ಸರ್ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ಸ್ ಹಾಕಿ ನನಗೆ ಆನ್ಸರ್ ವಿಡಿಯೋ ಬೇಕಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್. ವಿಡಿಯೋ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.